ಕಾಣುವಂತಹ ಒಂದು ವಸ್ತುಗಳು ನಿಮಗೆ ನಾನಾ ಪ್ರಶ್ನೆಗಳನ್ನ ನಿಮ್ಮ ಒಂದು ಮೈಂಡ್ ಅಲ್ಲಿ ಹುಟ್ಟಾಕತ್ತೆ. ಕೋಳಿಯ ಒಂದು ವಸ್ತುಗಳು, ಕೋಳಿಯ ಪುಕ್ಕಗಳು ಸಿಕ್ಕಿದಾಗ ಯಾವ ರೀತಿ ಶಾಕ್ ಆಗಿರಲ್ಲ. ವಾಷಿಂಗ್ ಮಿಷಿನ್ ಮುಂದೆನೆ ಕೋಳಿ ಪುಕ್ಕಗಳು ಬಿದ್ದಿತ್ತು. ಮಾರ್ನಿಂಗ್ ಎದ್ದ ತಕ್ಷಣ ನೋಡಿದ್ ನಾನು. ಅಂದ್ರೆ ಮನೆ ಒಳಗಡೆಯಿಂದ ಲಾಕ್ ಆಗಿತ್ತು. ಮನೆ ಒಳಗಡೆಯಿಂದ ಲಾಕ್ ಆಗಿತ್ತು. ಬಾಗ್ಲು ಹೆಂಗಾಗೋದು ಅಂದ್ರೆ ಹಂಗೆ ನೆಕ್ಸ್ಟ್ ಡೇಗೆ ಬಾಗ್ಲು ಹೊಡ್ಕೊಳ್ಳೋದು. ಆ ನೆಗೆಟಿವ್ ಅಟ್ಯಾಕ್ ಆಗಿದ್ದಾಗ ಅವಳಿಗೆ ಬಾಗ್ಲು ಹೊಡೆದ್ಬಿಟ್ಟು ಒಳಗಡೆ ಬರೋದು, ಅವ್ರಿಗೆ ಕೇಳಿಸ್ತದೆ ಸೌಂಡ್. ಮೇಡಮ್ ಮನೆ ಒಳಗಡೆ ಇರಕ್ಕೆ ಭಯ. 4-5 ದಿನ ಇವ್ರು ಏನ್ ಬಲಿ ಕೊಟ್ಟಿರ್ಬೋದು ಅದಕ್ಕೆ ಅನ್ನೋದು ಕೋಳಿ ಪುಕ್ಕ ಅಲ್ಲಿ ನಮ್ಗೆ ಪ್ರೂಫ್ ಸಿಗ್ತಾ ಇದೆ. ತಗೊಂಡು ಆಲ್ರೆಡಿ 50% ಕ್ಲಿಯರ್ ಮಾಡಿದ್ದೀನಿ. ನಮಸ್ಕಾರ ಎಲ್ರಿಗೂ. ಭಗವಾನ್ ಗುರೂಜಿ ಜೊತೆ ನಿಗೂಢ ಶಕ್ತಿಗಳ ಸಂಶೋಧನೆಯ ಮತ್ತೊಂದು ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಎಪಿಸೋಡ್ ನ ಶುರು ಮಾಡೋಕ್ ಮುನ್ನ ಮೊದಲ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಗುರೂಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ. ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ನಿಮ್ಗೆ ಇವಾಗ ಒಂದು ವಿಡಿಯೋ ತೋರಿಸ್ತೀವಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೊಂದ್ರೆ ಅಚ್ಚರಿ ಆಗುತ್ತೆ, ನಿಮ್ಗೆ ಏನ್ ಆಗ್ತಾ ಇದೆ ಈ ಮನೇಲಿ. ಯಾಕಂತಂದ್ರೆ ಅಲ್ಲಿ ಒಂದು ಕಾಣುವಂತಹ ಒಂದು ವಸ್ತುಗಳು ನಿಮಗೆ ನಾನಾ ಪ್ರಶ್ನೆಗಳನ್ನ ನಿಮ್ಮ ಒಂದು ಮೈಂಡ್ ಅಲ್ಲಿ ಹುಟ್ಟಾಕತ್ತೆ. ಆ ಒಂದು ಕೋಳಿ ಪುಕ್ಕಗಳಿರಬಹುದು, ಅಲ್ಲಿ ಬರ್ತಿರುವಂತಹ ಒಂದು ವಿಚಿತ್ರ ವಸ್ತುಗಳು, ಹೇಗೆ ಇದ್ರಲ್ಲಿ ಏನ್ ವಿಶೇಷತೆ ಇದೆ ಅಂತ ಕೂಡ ನಿಮ್ಗೆ ಅನಿಸ್ಬೋದು. ಆದ್ರೆ ನಾನ್ ಹೇಳಕ್ ಹೊರಟಿರುವಂತಹ ವಿಷಯ ಕೇಳಿದ್ರೆ ನಮಗ್ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾಕೆ ಗೊತ್ತಾ? ನೀವ್ ಯಾವತ್ತಾದ್ರೂ ನಿಮ್ಮ ಮನೆ ಒಂದು ಲಾಕ್ ಆಗಿರುತ್ತೆ, ಹೊರಗಡೆಯಿಂದ ಕಿಟಕಿಗಳು ಬಂದಾಗಿರುತ್ತೆ, ಬಾಗಿಲುಗಳು ಬಂದಾಗಿರುತ್ತೆ, ಒಳಗಡೆ ಬರೋದಿಕ್ಕೆ ಯಾವುದೇ ಆಪ್ಷನ್ ಇಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಮನೆ ಒಳಗಡೆ ಏನೋ ಒಂದು ವಸ್ತು ಸಿಗುತ್ತೆ, ವಿಚಿತ್ರವಾದ ವಸ್ತುಗಳು ಸಿಗುತ್ತೆ, ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರಲ್ಲ ಅಂದಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅದು ಸತ್ತಿರೋ ಕೋಳಿಯ ಒಂದು ವಸ್ತುಗಳು, ಕೋಳಿಯ ಪುಕ್ಕಗಳು ಸಿಕ್ಕಿದಾಗ ಯಾವ ರೀತಿ ಶಾಕ್ ಆಗಿರಲ್ಲ. ಅದೇ ರೀತಿಯಾದಂತಹ ಒಂದು ವಿಚಿತ್ರ ಘಟನೆ, ಒಂದು ವಿಚಿತ್ರ ಇನ್ಸಿಡೆಂಟ್ ನ ಈ ಒಂದು ಫ್ಯಾಮಿಲಿ ಫೇಸ್ ಮಾಡಿರುತ್ತೆ. ಆ ಒಂದು ವಿಚಾರವನ್ನ ನಿಮಗೆ ಇವತ್ತು ಗುರೂಜಿಗಳು ತಿಳಿಸ್ತಾರೆ. ಹಾಗೆ ಅವರ ಮನೆಯವ್ರನ್ನ ಕೂಡ ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಗುರೂಜಿಗಳೇ, ನಾನು ಆಲ್ರೆಡಿ ನೀವು ಏನು ಒಂದು ವಿಡಿಯೋವನ್ನ ನಮ್ಮ ವೀಕ್ಷಕರಿಗೆ ತೋರಿಸಿ ಅದ್ರ ಬಗ್ಗೆ ಒಂದಷ್ಟು ಹಿಂಟ್ ಏನೋ ಕೊಟ್ಟೆ. ಆದ್ರೆ ಈ ಒಂದು ಘಟನೆ ಹೇಗಾಯ್ತು, ಏನಾಗಿತ್ತು ಅಸ್ಲಿಯತ್ತಲ್ಲಿ ಅನ್ನೋದನ್ನ ನೀವು ಹೇಳೋದಾದ್ರೆ. ನೋಡಿ, ಡೈರೆಕ್ಟ್ ಆಗಿ ನೀವು ಫಸ್ಟ್ ಅವ್ರ ಹತ್ರನೇ ಮಾತಾಡಿ ಅವರಿಂದ ಕ್ಲಾರಿಟಿ ತಿಳ್ಕೊಳ್ಳಿ. ಮಿಕ್ಕಿದ್ ನಾನು ಏನಾಗಿತ್ತು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಮೇಡಮ್, ನಾವು ಸ್ಟುಡಿಯೋದಲ್ಲಿ ಇದ್ದೀನಿ, ಮಾತಾಡಿ. ನಮ್ಮ ಆಂಕರ್ ಮಾತಾಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೊದಲನೇದಾಗಿ ಅಂದ್ರೆ ಈಗ ಆಲ್ರೆಡಿ ನಮ್ಮ ವೀಕ್ಷಕರಿಗೆ ಒಂದು ವಿಡಿಯೋವನ್ನ ತೋರಿಸಿದ್ವಿ, ಏನಾಗ್ತಿತ್ತು ನಿಮ್ ಮನೇಲಿ ಅನ್ನೋದನ್ನ. ಅಂದ್ರೆ ಆ ವಿಚಿತ್ರ ವಸ್ತುಗಳು ಸಿಕ್ಕಿದ್ದು ಹೇಗೆ, ಏನು ಏನಾಗಿತ್ತು ನಿಮ್ ಸಮಸ್ಯೆ ಅನ್ನೋದನ್ನ ಹೇಳೋದಾದ್ರೆ ಮೊದಲಿಗೆ. ಮೇಡಮ್, ನನಗೆ ಒಂದು ಲಾಸ್ಟ್ ಪೌರ್ಣಮಿ ಹತ್ರ ನನ್ ಮಗಳು ಇದಕ್ ಹೋದಾಗ ಬಿದ್ಬಿಟ್ಟೆ ನಾನು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಲ್ಲಿ? ಸ್ಕೂಲ್ ಹತ್ರ ನಾನು ಸ್ವಲ್ಪ PTM ಇತ್ತು, ಹೋಗಿದ್ದೆ. ಸೊ ಬಿದ್ಬಿಟ್ಟೆ ನಾನು ಆ ಟೈಮಲ್ಲಿ. ಸೊ ಅದಾದ್ಮೇಲೆ ಏನಾಯ್ತು, ನನಗೆ ಒಂಥರ ಕೆಟ್ಟ ಕನ್ಸು. ನೀನ್ ಎಲ್ಲೇ ಮಲಗೋದು, ಡೇ ಮಲಗು, ನೈಟ್ ಮಲಗು, ಎಲ್ಲೇ ಮಲಗೋದು ಕೆಟ್ಟ ಕನ್ಸು. ಮತ್ತೆ ಅದಾಗಿ ಬಿದ್ದು 2 ಡೇಸ್ಗೆ ನಮ್ಮನೆ ವಾಷಿಂಗ್ ಮಿಷಿನ್ ಎಂಟ್ರೆನ್ಸ್ ಅಲ್ಲೇ, ವಾಷಿಂಗ್ ಮಿಷಿನ್ ಮುಂದೆನೆ ಕೋಳಿ ಪುಕ್ಕಗಳು ಬಿದ್ದಿತ್ತು. ಕೋಳಿ ಪುಕ್ಕ ಬರೋದಿಕ್ ಸಾಧ್ಯನೇ ಇಲ್ಲ. ಸೊ ಫಸ್ಟ್ ನಾನು ಗೆಸ್ ಮಾಡಿದ್ದೇನು ಅಂದ್ರೆ, ನಾನು ಬೆಕ್ಕೇನೋ ಕಿತ್ತಾಕಿದೆ ಅಂತ ಅನ್ಕೊಂಡೆ. ಬೆಕ್ಕ ಕಿತ್ತಾಕಿದ್ರೆ ಹಾರ್ಡ್ ಇರುತ್ತೆ, ಗಾಳಿಗೆಲ್ಲ ಆ ಕಡೆ ಈ ಕಡೆ ಹೊಟ್ಟೋಗಿರುತ್ತೆ. ಬೆಕ್ಕ ಕಿತ್ತಾಕಿದ್ರೆ ಅದು ಬೆಕ್ಕ ಕಿತ್ತಾಕಿರ್ಲಿಲ್ಲ. ಸೇಮ್ ಹೆಂಗಾಕಿ ಇವಾಗ ನಾವ್ ಕೈಯಿಂದ ಏನಾದ್ರು ಬಿಸಾಕಿದ್ರೆ ಹೆಂಗಿರುತ್ತೋ ಹಂಗೆ ಇದೆ ಅದು. ಅಲ್ಲೊಂದ್ ಇಲ್ಲೊಂದ್ ಇರ್ಲಿಲ್ಲ, ಗುಡ್ಡೆ ತರ ಇತ್ತು. ಸೊ ನನಗೆ ಅದು ನೋಡಿ ಅಬ್ಸರ್ವ್ ಮಾಡ್ದೆ ಆ ಕಡೆ ಈ ಕಡೆ ಗಾಳಿಗೆಲ್ಲ ಓಡಾಡ್ತೆ, ಬೆಕ್ಕ ಹೆಂಗಾದ್ ನಂಗೆ ಕಿತ್ತಾಕಿರುತ್ತೆ ಅಂತ. ಸೊ ಅದು ನೋಡಿದ್ರೆ ಕೋಳಿ ಏನೋ ಹಿಡ್ಕೊಂಡು ಹಂಗಾಗಿರುತ್ತೆ ಅಂದ್ರೆ ಯಾವ್ದೂ ಇಲ್ಲ, ಅದು ಹಂಗೆ ಇದೆ. ಯಾರೋ ಹಾಕಿದಾಗ ಹೆಂಗಿರುತ್ತೋ ಹಂಗೆ ಫ್ರೆಶ್ ಆಗಿ ಬಿಸಾಕದ ತಕ್ಷಣ ಹೆಂಗಿರುತ್ತೋ ಹಂಗೆ ಇರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ನೋಡಿದ್ ನಾನು. ಅಂದ್ರೆ ಮನೆ ಒಳಗಡೆಯಿಂದ ಲಾಕ್ ಆಗಿತ್ತು? ಇಲ್ಲ, ಮನೆ ಒಳಗಡೆಯಿಂದ ಲಾಕ್ ಆಗಿತ್ತು. ಮುಂದೆ ಕಾರಿಡಾರ್ ಬರುತ್ತೆ ಮೇಡಮ್, ಪ್ಯಾಸೇಜ್ 1-2 ಅಡಿ ಬರುತ್ತೆ ಉದ್ದಕ್ಕೆ. ಅಲ್ಲಿ ಕಾರ್ನರ್ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ, ಫ್ರಂಟ್ ಅಲ್ಲೇ ಕಾರ್ನರ್ ಅಲ್ಲಿ. ಸೊ ಅಲ್ಲೇ ವಾಷಿಂಗ್ ಮಿಷಿನ್ ಮುಂದೆನೆ ಆತರ ಆಗಿತ್ತು. ಸರಿ, ಅದು ಪೌರ್ಣಮಿ ಮುಂದೆನೆ ನಾನ್ ಬಿದ್ದೆ. 2 ದಿನ ಹಿಂದೆ ಬಿದ್ದ ಮೇಲೆ 2 ದಿನಕ್ಕೆ. ಸೊ ಅದಾದ್ಮೇಲೆ ತುಂಬಾ ಆಗ್ತಿತ್ತು. ಸರಿ, ಅಬ್ಸರ್ವ್ ಮಾಡೋಣ ಅನ್ಬಿಟ್ಟು ಬಾಗ್ಲು ಹೆಂಗಾಗೋದು ಅಂದ್ರೆ ಹಂಗೆ ನೆಕ್ಸ್ಟ್ ಡೇಗೆ ಬಾಗ್ಲು ಹೊಡ್ಕೊಳ್ಳೋದು.
ನಮ್ಮನೆ ಒಂದು ಬೆಡ್ರೂಮ್, ನನ್ ಮಗಳದು ಬೆಡ್ರೂಮ್, ಒಂದು ಬಾತ್ರೂಮ್. ಓಕೆ. ಹೆಂಗೆ ಭಯ ಆಗೋದು ಅಂದ್ರೆ ಕತ್ಲು ಕತ್ಲು, ಯಾರೋ ಇದಾರೆ, ಒಂದ್ 5-6 ಜನ ಇದಾರೆ, ಕತ್ಲು ಕತ್ಲು. ಓಕೆ. ಮೇಡಮ್ ಆ ಮನೆ ಒಳಗಡೆ ಇರಕ್ಕೆ ಭಯ ಆಗುತ್ತೆ ನಮ್ಗೆ 4-5 ದಿನ. ಅಯ್ಯೋ. ಹ್ಮ್. ಅದ್ ನಾವ್ ನೋಟಿಸ್ ಮಾಡಿದ್ವಿ. ಸಡನ್ ಆಗಿ ಫೋನ್ ಮಾಡೋದ್ ಬೇಡ, 1-2 ದಿನ ಆತರ ನಮ್ ಭ್ರಮೆ ಇರುತ್ತೆ ಅಂದ್ಬಿಟ್ಟು ನಾವ್ ನೋಟಿಸ್ ಮಾಡಿ ಆಮೇಲೆ ನಾವು ಗುರುಜಿನ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಓಕೆ. ಅಂದ್ರೆ ಈ ತರ ಎಲ್ಲ ಇನ್ಸಿಡೆಂಟ್ ಆದಾಗ ಗುರುಜಿ ನೀವ್ ಅಪ್ರೋಚ್ ಮಾಡಿದ್ರಿ? ಹೌದು, ಬಿದ್ದಾಗೇನೋ ಎಡು ಬಿದ್ದಿದೀನಿ ಅನ್ಕೊಂಡ್ಬಿಟ್ಟೆ ನಾನು. ಅದಾಗ 2 ದಿನ ಕೋಳಿ ಪುಕ್ಕ ಬಿದ್ದ ಫೋಟೋ ತೆಗ್ದೆ. ನಂಗೆ ಯಾಕೋ ಡೌಟ್ ಬಂದು ನೋಟಿಸ್ ಮಾಡಿ ಅಬ್ಸರ್ವ್ ಮಾಡಿ ಫೋಟೋ ತೆಗ್ದು ಇಟ್ಕೊಂಡಿದ್ದೆ ನಾನು. ಅದಾಗಿ 1 ದಿನಕ್ಕೆ ಬಾಗಿಲು ಜೋರಾಗಿ, ಹೆಂಗೆ ಅಂದ್ರೆ ನಾವು ಕೋಪಕ್ಕೆ ಜಗಳ ಆಡ್ದಾಗ ಮನೇಲಿ ಯಾವ್ದಾದ್ರು ಮೆಂಬರ್ ಮೇಲೆ ಕೋಪಕ್ಕೆ ಬಾಗಿಲು ನೋಡಿದೀವಿ, ತಳ್ಳೋದು ಆತರ ಕ್ಲೋಸ್ ಆಗೋಂಗೆ. ಆ ತರ ಯಾರೋ ನೂಕಿರೋ ತರ. ಮತ್ತೆ ನನ್ ಮಗಳ ಬೆಡ್ರೂಮ್ ಪ್ಲಸ್ ಬಾತ್ರೂಮ್ ಅಲ್ಲಿ ಹೆಂಗೆ ಒಂಥರ ಅದು ನೆಗೆಟಿವ್ ಎನರ್ಜಿ ಇದೆ ಅಂತಾನೆ ಫೀಲ್ ಆಗ್ಬಿಡುತ್ತೆ ನಮ್ಗೆ. ಒಂದು 3-4 ಇದೆ ಅನ್ನೋಂಗೆ ಫೀಲ್ ಆಗ್ಬಿಡುತ್ತೆ. ಭಯ ಆಗೋದು ನಮ್ಗೆ, ಹೆಜ್ಜೆ ಇಡಕ್ ಭಯ ಆಗೋದು, ನಮ್ಮ ಮನೇಲಿ ಇರಕ್ಕೆ ಭಯ ಆಗೋದು. ಅದಾಗ ಒಂದು 2-3 ಡೇಸ್ಗೆ ನಾನು ಭಗವಾನ್ ಗುರುಜಿನ್ ಕಾಂಟ್ಯಾಕ್ಟ್ ಮಾಡ್ದೆ. ಇಲ್ಲ ಯಾಕೋ 100% ಇದೆ ಅಂತ ನಮ್ಗೆ ಅನ್ಸಕ್ ಶುರು ಆಗೋಗಿದೆ. ಒಂದೊಂದೇ ಇನ್ಸಿಡೆಂಟ್ ಅಂದ್ರೆ ಏನೋ ಅನ್ಬೋದಿತ್ತು, ಬಟ್ ಇದು ನೆಗೆಟಿವ್ ಎನರ್ಜಿ ಇದ್ದಿದ್ ಮನೇಲಿ ಹೆಚ್ಚೆ ರೂಮ್ ಹೋಗಕ್ಕೆ ಭಯ ಆಗುತ್ತೆ, ಬಾತ್ರೂಮ್ ಹೋಗಕ್ಕೂ ಭಯ ಆಗುತ್ತೆ. ಅಂದ್ರೆ ಡೇ ಟೈಮ್ ಅಲ್ಲೇ, ಮಾರ್ನಿಂಗ್ ಟೈಮ್ ಅಲ್ಲೇ, ಅಂದ್ರೆ ಸೀರಿಯಸ್ ಆಗಿ ನಡೆದಾ ಹೋಯ್ತದು. ಸೀರಿಯಸ್ ಆಗಿ ತುಂಬಾ ಸತಿ ಬಾಗ್ಲುಗಳು ಹೊಡ್ಕೊಂಡಿದೆ. ಮತ್ತೆ ಬಾಗ್ಲು ಚಿಲ್ಕ ಹಾಕಿದ್ರೆ ನೂಕೋತಾರ ರಾತ್ರಿ ಮಲಗ್ದಾಗ. ಅಂದ್ರೆ ನಾವು ಯೂಶಲಿ ಮಲ್ಕ 10:30-11 ಮಲಗ್ತೀವಿ. ನಿದ್ದೆ ಬರಲ್ಲ. ಒಂದ್ ಹಾಫ್ ಅನ್ ಅವರ್ ಬೆಡ್ ಮೇಲೆ ಹೋಗ್ತಿದಂಗೆ ನಿದ್ದೆ ಬರಲ್ಲ, ಒಂದ್ ಹಾಫ್ ಅನ್ ಅವರ್. ಆ ಟೈಮಲ್ಲೇ ನಾವು ಪುಷ್ ಮಾಡೋದು, ಚಿಲ್ಕ ಹಾಕಿ ಮಲಗ್ತೀವಿ ರೂಮ್ ಬಾಗ್ಲುನು, ಪುಷ್ ಮಾಡೋದು ಆಚೆಯಿಂದ. ಈಗ ಅಂದ್ರೆ ಗುರುಜಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ 50% ರಿಲ್ಯಾಕ್ಸ್ ಆಗಿದೆ. ಗುರುಜಿ ಫೋನ್ ಮಾಡಿ 2 ಡೇಸ್ಗೆ ಆ ಭಯ ಹೊಟ್ಟೋಯ್ತು ನಂಗೆ. ಕಾಂಟ್ಯಾಕ್ಟ್ ಮಾಡಿ ಒಂದು 2 ಡೇಸ್ಗೆನೆ ಭಯ ಹೊಟ್ಟೋಯ್ತು ನಂಗೆ. ಅಂದ್ರೆ ನೆಗೆಟಿವ್ ಎನರ್ಜಿ ಅಷ್ಟು ಫೀಲ್ ಆಗಲ್ಲ. ಈಗ್ಲೂ ಸ್ವಲ್ಪ ಸ್ವಲ್ಪ ಅನ್ಸುತ್ತೆ, ಕತ್ಲೆ ಅನ್ಸುತ್ತೆ. ಈಗ ಮನೆ ಸ್ಕ್ರೀನ್ ಎಲ್ಲ ಕವರ್ ಮಾಡಿದ್ರೆ ಡೇ ಟೈಮ್ ಅಲ್ಲಿ ಹೆಂಗಿರುತ್ತೆ ಮೋಡ ಕಳ್ಕೊಂಡಿದ್ದಾಗ ಅಷ್ಟು ಫೀಲ್ ಆಗುತ್ತೆ ಹೊತ್ತು ಆ ಭಯ ಅನ್ನೋದು ಉಟ್ಬಿಡುತ್ತಲ್ಲ ಆಟೋಮೆಟಿಕ್ ಆಗಿ, ಆ ಭಯ ಇಲ್ಲ. ಒಟ್ಟಲ್ಲಿ ಇವಾಗ ಅರ್ಧಕ್ಕರ್ಧ ನಿಮ್ಮ ಒಂದು ಸಮಸ್ಯೆ ಬಗೆಹರಿದಿದೆ. ಹೌದು, ಮನೆ ಬಿಟ್ಟು ಓಡೋಗ್ಬಿಡೋಣ, ಯಾರೋ ಒಟ್ಟಿಸ್ಕೊಂಡ್ ಬರ್ತಾವ್ರೆ ದೊಣ್ಣೆ ತಗೊಂಡು ಹೊಡಿಯಕ್ಕೆ, ಒಂದು ರೌಡಿಗಳು ಅಟ್ಟಿಸ್ಕೊಂಡ್ ಹೆಂಗಿರುತ್ತೆ ಆ ಸಿಚುಯೇಷನ್, ಯಾರು ಇಲ್ದೇ ಇರೋ ಟೈಮಲ್ಲಿ ಮನೇಲಿ ಇರಕ್ ಆಗ್ತಿರ್ಲಿಲ್ಲ, ಆಚೆ ಓಡೋಗ್ಬಿಡೋಣ ಅನ್ಸುದು. ಕತ್ಲೆ ಆ ನೈಟ್ ನಡ್ಕೊಂಡ್ ಕುತ್ಕೊಳ್ಳೋದ್ ಗೊತ್ತು, ಅದೇ ಡೇ ಟೈಮ್ ಅಲ್ಲೇ ಕೂತ್ಕೊಂಡ್ ಜಾಗದಲ್ಲೇ ನಡುಗೋಷ್ಟು ಭಯ ಆಗ್ತಿತ್ತು ಮುದ್ದು ಸುತ್ಕೊಂಡು. ನಿಮ್ಮ ಮನೇಲಿ ಇರಕ್ ಭಯ ಆಗ್ತಿತ್ತು ಒಟ್ನಲ್ಲಿ. ಡೇ ಟೈಮಲ್ಲಿ ಇದೀನಿ, ಕಂಟಿನ್ಯೂಸ್ ಆಗಿದ್ದೀನಿ, ಇನ್ನೇನು ಊರಿಂದ ಬಂದಿಲ್ಲ, ಏನು ಇಲ್ಲ. ಆಚಿಂದ ಬಂದ ತಕ್ಷಣ ಆತರ ಫೀಲ್ ಆಗುತ್ತೆ ನನಗೆ. ಇರೋರ್ಗೆ ಆತರ ಸಡನ್ಲಿ ವಾತಾವರಣ ಚೇಂಜ್ ಅಂತ ಅನ್ಸೋಯ್ತು ಮೇಡಮ್. ಈಗ ಓಕೆ ಅಲ್ವಾ? ಈಗ ಓಕೆ, ಮಿರಾಕಲ್ ಅನ್ಸೋಯ್ತು ಆ ತರ ಅಂತು ನಾನು. ಓಕೆ, ಥ್ಯಾಂಕ್ ಯು ಮೇಡಮ್, ನಮ್ಗೆ ನಿಮ್ಮ ಸಮಸ್ಯೆ ಮತ್ತೆ ನಿಮ್ ಪರಿಹಾರ ಹೇಳಿದಕ್ಕೆ. ಥ್ಯಾಂಕ್ ಯು. ಓಕೆ, ಕೇಳಿಸ್ಕೊಂಡ್ರಲ್ಲ ಹೇಗೆ ಆ ಲೇಡಿ ತಮ್ಮಗಾಗ್ತಿದಂತಹ ಒಂದು ಸಮಸ್ಯೆ, ಅದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಮ್ಗೆ ಈ ತರ ಮನೇಲಿ ಯಾರೋ ಒಂದ್ 5-6 ಜನ ಬಡಿತಾ ಇದಾರೆ ಅನ್ಸ್ತಿತ್ತು, ನಮ್ಮನೇಲಿ ನಮ್ಗೆ ಇರಕ್ ಆಗ್ತಿಲ್ಲ ಅಂದಾಗ ನಮಗೆ ಕೇಳಿಸ್ಕೊಳ್ಳೋರ್ಗಷ್ಟು ಭಯ ಆಗ್ತಾ ಇದೆ. ಪಾಪ ಅವ್ರ ಮನೆಯವರು ಇನ್ ಯಾವ ಒಂದು ಮಟ್ಟದಲ್ಲಿ ಆ ಒಂದು ಸಮಸ್ಯೆಗಳನ್ನ ಅಥವಾ ಒಂದು ಭಯವನ್ನ ಅವರು ಫೇಸ್ ಮಾಡಿರಲ್ಲ, ಹೇಗೆ ಅವ್ರು ಅದನ್ನೆಲ್ಲ ಓವರ್ಕಮ್ ಮಾಡಿರಲ್ಲ ಅಂದ್ರೆ ನೆನ್ಸ್ಕೊಂಡ್ರೇನೆ ಒಂಥರ ನಮ್ಗೆ ಮೈ ಜುಮ್ ಅನ್ಸುತ್ತೆ ಒಂದು ಕ್ಷಣ. ಆ ಮನೆಯಲ್ಲಿ ಇರ್ಬೇಕಾದವ್ರಿಗೆ ಇನ್ ಹೇಗಾಗಿರ್ಬೇಡ. ಇದನ್ನ ಗುರುಜಿಗಳು ಹೋಗಿ ಅವರ ಒಂದು ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದಾರೆ ಅಂತ ಆ ಲೇಡಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಬ್ಯಾಕ್ ಟು ದ ಗುರುಜಿ ಅವ್ರನ್ನ ಮತ್ತೆ ಮಾತಾಡ್ಸೋಣ. ಗುರುಜಿಗಳೇ, ಏನು ಆ ಮಹಿಳೆ ಹೇಳಿದ್ರು ತಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಿತ್ತು, ನಿಮ್ಮಿಂದ ಈಗ ಅವರು ಎಷ್ಟು ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿದ್ರು, ಅಷ್ಟಕ್ಕೂ ಆ ಮನೆಯಲ್ಲಿ ಏನ್ ಆಗ್ತಾ ಇತ್ತು? ಬೆಂಗಳೂರು ಸುತ್ತಮುತ್ತ 40 ಕಿಲೋಮೀಟರ್ ದೂರದಲ್ಲಿ ಇವರಿದ್ದಾರೆ. 40 ಕಿಲೋಮೀಟರ್ ದೂರದಲ್ಲಿ ಇವರಿದ್ದಾರೆ. ಇದು ಒಂದು RR ಮೂವಿ ನೋಡ್ಬೋದು, ಆದ್ರೂ ಭಯ ಆಗುತ್ತೆ. ಬಟ್ ಇದು ನನ್ಗೆ ಅವ್ರು ಹೇಳ್ತಿದ್ರೆ ನನಗೆ ಭಯ. ಏನ್ ಯಾವ ರೀತಿ ಅಂದ್ರೆ, ಒಂದು ಮನೆ ಒಳಗಡೆ ಯಾವ ರೀತಿ 12 ಗಂಟೆ ಆದ್ರೆ ಬಾಗ್ಲು ತಡ್ತಾರೆ, ಬೀಗ ಆಗಿರ್ತಾರೆ, ಮೇನ್ ಕಬ್ಣದ ಗೇಟ್ಗೆ ಬಾಗ್ಲು ತಡ್ತಾರೆ. ಭಯದಲ್ಲಿ ಯಾರೋ ತಡ್ತಾವ್ರು, ಇಷ್ಟೊತ್ತಲ್ಲಿ ಯಾರು ಬರ್ತಾರೆ ನಮ್ಮ ಮನೆಗೆ ಅಂತ ಅವ್ರ ಯೋಚನೆ. ಅದು ಹೊಡೆದು ಸುಸ್ತಾಗಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿ ಒಂದು ಅರ್ಧ ಗಂಟೆಗೆ ಇವ್ರಿಗೆ ನಿದ್ದೆ ಬರುತ್ತೆ. ನಿದ್ದೆ ಬಂದ್ರು ಇವ್ರು ಮನಗಿದ್ರೆ ಹಾಲ್ನಲ್ಲಿ ಯಾರೋ ಓಡಾಡ್ತಾ ಇರ್ತಾರೆ. ಸೆಕೆಂಡ್ ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ವಾಷಿಂಗ್ ಮಿಷಿನ್ ಹತ್ರ ಇಷ್ಟು ಕೋಳಿ ಪುಕ್ಕ ಬಿದ್ದಿದೆ.
ಇದಕ್ಕೆ ಈ ಮನೇಲಿ ಯಾರು ಇರಕ್ಕೆ ಸಾಧ್ಯ ಆಗ್ತದೆ? ಯೋಚನೆ ಮಾಡಿ. ಹೌದು, ಅದೇ ಅವ್ರು ಹೇಳ್ತಿದ್ರು, ನನಗೆ ಭಯ ಆಗ್ತಿದೆ ಅಪ್ಪ. ಭಯ ಆಗ್ತದೆ, ಅವ್ರು ಹೆಂಗಿದ್ರು ಅಂತ ನನಗೆ ಭಯ ಆಗ್ತಿದೆ. ನಾನೇನು ಮಾಡಿದೆ, ಕೇಸ್ ಆಯಿತು ಅಂತ ನೋಡಿ ತಗೊಂಡಿದ್ದೀನಿ. ತಗೊಂಡು ಆಲ್ರೆಡಿ 50% ಕ್ಲಿಯರ್ ಮಾಡಿದ್ದೀನಿ. ಯಾಕೆ ಅಂದರೆ ಇದು ಪ್ರಯೋಗ ಮಾಡಿರ್ಬೋದು ಅಂತ ನನ್ನ ಮನ್ಸಿಗೂ ಅನ್ನಿಸ್ತಾ ಇದೆ. ಆತ್ಮಗಳ ಮೇಲೆ ವಾಮಾಚಾರ ಮಾಡಿ ಅದನ್ನು ಎಲ್ಲೋ ಇದು ಆಸ್ತಿಗೋಸ್ಕರ ಇದು. ಅಂದ್ರೆ ಇವ್ರಲ್ಲಿ ಬೀಳ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು ಅಂತೀರಾ ಮಾಡಿಸ್ತವ್ರಿಗೆ? ಇವ್ರ ಯಜಮಾನ್ರು ಹಸ್ಬೆಂಡ್ ತೀರೋಗಿದ್ದಾರೆ. ಇವ್ರ ಆಸ್ತಿ ಇದೆ. ಇವ್ರ ಆಸ್ತಿನ ತಂಪಾಲ್ ಮಾಡ್ಕೋಬೇಕಂತ ಇದಕ್ಕೆ ಸಂಬಂಧಪಟ್ಟವರು ಅವ್ರ ಯಜಮಾನ್ರ ಕಡೆಯವರು ಇದನ್ನ ಟ್ರೈ ಮಾಡಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಹಿಡಿದು ಇವ್ರ ಮನಸ್ಸು ಬಂದು ಕೊಟ್ಟು ಬಿಡ್ಬೇಕು ಮಾಡಿಬಿಡ್ಬೇಕು ಅಂದ್ಬಿಟ್ಟು ಇವರು ಅದು ರೆಡಿ ಇಲ್ಲ. ಸೊ ಅದಕ್ಕೆ ಎಲ್ಲೋ ಒಂದ್ ಕಡೆ ಪ್ರಯೋಗ ಮಾಡಿದ್ದಾರೆ. ಸೊ ಆ ಪ್ರಯೋಗ ಮಾಡಿರ್ತಕ್ಕಂಥ ಒಬ್ಬ ಮನುಷ್ಯ ಬೀಗ ಹಾಕಿರೋ ಮನುಷ್ಯ ಇದಕ್ಕೆ ಚಿಲ್ಕ ಹಾಕಿ ಬೀಗ ಹಾಕಿದ್ ಲಾಕ್ ಮಾಡಿದ್ರೆ ಒಳಗಡೆ ಹೆಂಗ್ ಬರಕ್ಕಾಗತ್ತೆ ರಾತ್ರಿ ಹೊತ್ತು? ಅದು ಒಂದು ಕೆಟ್ಟ ಆತ್ಮನೇ ಬರಬೇಕು. ಆತ್ಮಗಳಿಗೆ ಯಾವ ಬೀಗ ಯಾವ್ದು ಲೆಕ್ಕಕ್ಕಿಲ್ಲ, ಒಳಗಡೆ ಬರ್ತವೆ. ಇವ್ರು ಏನ್ ಬಲಿ ಕೊಟ್ಟಿರ್ಬೋದು ಅದಕ್ಕೆ ಅನ್ನೋದು ಕೋಳಿ ಪುಕ್ಕ ಅಲ್ಲಿ ನಮ್ಗೆ ಪ್ರೂಫ್ ಸಿಗ್ತಾ ಇದೆ. ಅಲ್ಲ ಗುರುಜಿ, ಈಗ ಆತ್ಮಗಳು ಕಣ್ಣಿಗೆ ಕಾಣಲ್ಲ, ಅವ್ರ ಏನ್ ಅಂದ್ರೆ ನಮ್ ಕಣ್ಣು ಕಾಣಲ್ಲ, ಆತ್ಮಗಳು ಗಾಳಿ ರೂಪದಲ್ಲಿ ಇರ್ತವೆ. ಆ ಗಾಳಿ ರೂಪದಲ್ಲಿ ಇರೋಕೆ ಆ ಬಾಗ್ಲು ತಟ್ಟಿದ್ರೆ ಆ ಸೌಂಡ್ ಬರೋ ಒಂದು ಪವರ್ ಇರುತ್ತ ಅಂತ? ಅದು ಮೈಂಡ್ ವರ್ಕ್ ನಮ್ಗೆ ಹಂಗ ಆಗತ್ತೆ, ನಮಗ್ ಕೇಳಿಸುತ್ತೆ. ಡಬ ಡಬ ಅಂತ ಇವ್ರು ಹೊಡೆದಿದ್ ಸೌಂಡ್ ಅರ್ಥ ಆಯ್ತಾ? ಆ ಲೇಡಿ ಮೇಲೆ ಒಂದು ನೆಗೆಟಿವ್ ಅಟ್ಯಾಕ್ ಆಗಿತ್ತು. ಈ ಲೇಡಿ ಮೇಲೆ ಆ ನೆಗೆಟಿವ್ ಅಟ್ಯಾಕ್ ಆಗಿದ್ದಾಗ ಅವಳಿಗೆ ಬಾಗ್ಲು ಹೊಡೆದ್ಬಿಟ್ಟು ಒಳಗಡೆ ಬರೋದು ಅವ್ರಿಗೆ ಕೇಳಿಸ್ತದೆ ಸೌಂಡ್. ಅಂದ್ರೆ ಯಾರೋ ಹೊಡಿತಾ ಇದಾರೆ ಅಂತ. ಅಲ್ಲಿ ಹೊಡೆದಿದ್ದು ಎಷ್ಟು ನಿಜನೋ ಸುಳ್ಳು ಗೊತ್ತಿಲ್ಲ, ಬಟ್ ಅದ್ರೆ ಇವ್ರು ಕೇಳಿಸ್ತಾ ಇರ್ತದೆ. ಅಂದ್ರೆ ಇವರಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ನೆಗೆಟಿವ್ ಇವ್ರ ಬಾಡಿ ಒಳಗಡೆ ಇತ್ತು. ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಅದನ್ನ ರಿಮೂವ್ ಮಾಡಿದ್ವಿ. ರಿಮೂವ್ ಮಾಡಿದ್ಮೇಲೆ ಅಷ್ಟು ಕ್ಲಾರಿಟಿಯಾಗಿ ಮಾತಾಡಕ್ಕಾಯ್ತು. ಇಲ್ಲಾಂದ್ರೆ ಬೈದಲ್ಲೇ ಇದ್ರು. ಗುರುಜಿ ನೀವು ನಮ್ಮ ಮನೆಗೆ ಬನ್ನಿ, ನೀನ್ ಏನು ತಲೆ ಕೆಡಿಸ್ಕೊಬೇಡ, ನಾನು ಬರ್ತೀನಿ, ಫಸ್ಟ್ ಕ್ಲಿಯರ್ ಮಾಡಿ ಬರ್ತೀನಿ ರೀ ಅಂತ ಹೇಳಿದೆ. 50% ಕ್ಲಿಯರ್ ಮಾಡಿದೀನಿ, ತುಂಬಾ ಚೆನ್ನಾಗಾಗಿದ್ರೆ. ಅದು ಸ್ವಲ್ಪ ಮೈಂಡ್ ವರ್ಕ್ ಇಂದ ಅವ್ರು ಈಚೆ ಕಡೆ ಬರ್ಬೇಕಿನ್ನ ಬಂದ್ರು ಅಂದ್ರೆ ಇನ್ನೊಂದು ಸರಿ ಹೋಗ್ತಾರ ಅವ್ರು. ಯಾಕಂದ್ರೆ ಇಷ್ಟು ಸರಿ ಹೋಗಿರೋದು ಇಲ್ಲಿ ಕೂತ್ಕೊಂಡು ಅವ್ರ ಮನೆಗೆ ಹೋಗದೆ ಅಷ್ಟು ಸುಲಭದ ಮಾತಲ್ಲ. ಪ್ರಯೋಗದಿಂದ ಕೆಟ್ಟ ಪ್ರಯೋಗದಿಂದ ಮನೆ ಬಾಗಿಲು ಬಡಿಯೋದು, ವಸ್ತುಗಳನ್ನ ತಂದು ಮನೆ ಒಳಗಡೆ ಇಡ್ತಕ್ಕಂಥದ್ದು, ಇದು ಎಷ್ಟು ಕೆಟ್ಟದ್ದು, ಎಷ್ಟು ಕೆಟ್ಟ ಪರಿಣಾಮ ಬೀಳ್ತಿದೆ. ಮನುಷ್ಯನ ಒಳಗಡೆ ಎಷ್ಟು ಭಯ ಆಗುತ್ತೆ, ಭಯ ಹುಟ್ಟಿಸುತ್ತೆ. ಗಂಡಸ್ಗೆ ಆದ್ರೂ ಭಯ ಇರುತ್ತೆ, ಆದ್ರೆ ಒಂದ್ ಹೆಂಗಸ್ಗೆ ಇದೆ ಯಾವ ರೀತಿ ಆಗ್ತಿದೆ ಯೋಚನೆ ಮಾಡಿ. ಇದಕ್ಕೆ ಇವರು ಸಿಕ್ಕಾಪಟ್ಟೆ ಕಳ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಜಾಗ ಹೋಗಿದ್ದಾರೆ, ಪೂಜೆಗಳು ಮಾಡ್ತಿದ್ದಾರೆ, ಮನೆ ಒಳಗಡೆ ಚಂಡಿಕಾ ಹೋಮ ಮಾಡ್ತಿದ್ದಾರೆ, ಎಲ್ಲಾ ತರ ಹೋಮ ಮಾಡಿಸಿ ಖರ್ಚು ಮಾಡಿ ಲಾಸ್ಟ್ ಅಲ್ಲಿ ಫೈನಲ್ಗೆ ನನ್ನ ಹತ್ರ ಬಂದಿರು. ಅರ್ಥ ಆಯ್ತಾ? ನಮ್ಗೇನಂದ್ರೆ ಎಂಥದೇ ಇಷ್ಟು ಕ್ರಿಟಿಕಲ್ ಆಗಿದ್ರು ಕೂಡ ನಾನು ಮಾಡ್ತೀನಲ್ಲ, ನನಗಿಂತ ತಾಕತ್ ಕೊಟ್ಟಿದ್ದ ದೇವ್ರು ಅನ್ನೋದು ನನಗೆ ಎಷ್ಟೋ ಸಮಾಧಾನನು ಜೊತೆ ಖುಷಿನೂ ಆಗ್ತಾ ಇದೆ. ಯಾಕಂದ್ರೆ ಒಳ್ಳೆ ಕೇಸು. ಆರ್ಡಿನರಿ ನೋಡೋ ಮೈ ಮೇಲಿತ್ತು, ಮೈ ಕೈ ನೋವು, ನಿದ್ದೆ ಬರ್ತಾ ಇಲ್ಲ, ಸೊಂಟ ನೋವು, 10 ವರ್ಷದಿಂದ 5 ವರ್ಷ, ಇವು ನಾರ್ಮಲ್, ನನಗೆ ಇವು ನಾರ್ಮಲ್. ಬಟ್ ವಿಚಿತ್ರವಾದಂಥ ಘಟನೆಗಳು ನಡೀತವಲ್ಲ, ಇದು ನನಗೆ ಕ್ರಿಟಿಕಲ್ ಆಗಿರ್ತದೆ. ಚಾಲೆಂಜ್ ಮೇಲೆ ನಾನು ಕೇಸ್ ಮಾಡ್ತೀನಿ. ಎಷ್ಟೋ ಕೇಸ್ಗಳು ಸ್ವಲ್ಪ ಸಣ್ಣ ಪುಟ್ಟ ಫೇಲ್ಯೂರ್ ಆಗ್ತವೆ, ನಾವೇನು ದೇವರಲ್ಲ. ಖಂಡಿತವಾಗ್ಲೂ ಇವತ್ತು ಒಂದು ಹಾರಿಬಲ್ ಅಥವಾ ಒಂದು ತುಂಬಾ ಭಯ ಪಡಿಸುವಂತಹ ಒಂದು ಸಂಚಿಕೆ ಅಥವಾ ಒಂದು ಕೇಸನ್ನ ಗುರುಜಿ ಅಟೆಂಡ್ ಮಾಡಿದ್ರು. ಆ ಕೇಸ್ ಬಗ್ಗೆ ನೋಡಿದ್ವಿ. ಅದು ಯಾವ ರೀತಿ ಆ ಮಹಿಳೆಗೆ ಎಷ್ಟು ಸಮಸ್ಯೆ ಆಗಿತ್ತು, ಒಂದು ವಾಮಾಚಾರನೋ ಅಥವಾ ಒಂದು ಬ್ಲಾಕ್ ಮ್ಯಾಜಿಕ್ ಪ್ರಯೋಗ ಹೇಗಾಗಿತ್ತು, ಅದರಿಂದ 50% ಆಚೆ ಬಂದಿದ್ದಾರೆ. ಇನ್ನ
ಉಳಿದ ಒಂದು 50% ಏನಿದೆ ಅದು ಗುರುಜಿಗಳು ಅಲ್ಲಿಗೆ ಒಂದು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದಾಗ ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಗುರುಜಿಗಳು ಹಾಗೂ ಆ ಮಹಿಳೆಗೂ ಕೂಡ ಇದೆ. ನಿಜಕ್ಕೂ ಇವತ್ತಿನ ಒಂದು ಎಪಿಸೋಡ್ ತುಂಬಾ ಭಯಂಕರವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇಷ್ಟೊತ್ತು ಈ ಒಂದು ಕೇಸ್ನ ಬಗ್ಗೆ ಮಾತಾಡಿದಂತಹ ಗುರುಜಿಗಳಿಗೆ ಧನ್ಯವಾದಗಳನ್ನ ತಿಳಿಸೋಣ. ಗುರುಜಿಗಳೇ ಧನ್ಯವಾದ. ನಮಸ್ಕಾರ ವೀಕ್ಷಕರು. ಸೊ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಆದ್ರೆ ಮತ್ತೆ ನಿಮ್ಮಲ್ಲಿ ಯಾವುದಾದ್ರೂ ಸಮಸ್ಯೆಗಳಿತ್ತು, ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರಿಗಾದ್ರೂ ಸಮಸ್ಯೆಗಳಿತ್ತು, ಅದರಲ್ಲಿ ನಿಮಗೆ ಒಂದು ಈ ನಿಗೂಢ ಶಕ್ತಿಗಳ ಕೈವಾಡ ಇದೆ ಅನ್ನುವಂತಹ ಒಂದು ಸಣ್ಣ ಅನುಮಾನ ಬಂತು ಅಂದ್ರು, ನೀವು ಗುರುಜಿಗಳನ್ನ ಭೇಟಿ ಆಗ್ಬೇಕು ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಒಂದು ನಂಬರ್ಗೆ ನೀವು ಗುರುಜಿಗಳನ್ನ ಸಂಪರ್ಕ ಮಾಡಬಹುದು. ಅವ್ರು ಹೇಳ್ತಾರೆ ನಿಮ್ಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ.